ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. यीशु मसीह जिंदा खुदा है. हालेलुया. यीशु मसीह हमारा बीच में मौजूद है. हालेलुया. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಾಲೆಲುಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲುಯಾ. ಇವತ್ತು ದೇವರು ಮಾಡಿರುವ ಅದ್ಭುತ ಕಾರ್ಯಗಳನ್ನು ಹಾಲೆಲುಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲುಯಾ. ದೇವರು ಪರಿಶುದ್ಧನು. ಹಾಲೆಲುಯಾ. ಆತನನ್ನು ಹುಡುಕುವವರಿಗೆ ದೇವರು ಸಹಾಯ ಮಾಡುತ್ತಾನೆ. ಹಾಲೆಲುಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲುಯಾ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲುಯಾ. ಹಾಲೆಲುಯಾ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ಹಾಲೆಲುಯಾ. ಪ್ರೈಸ್ ದಿ ಲಾರ್ಡ್. ದೇವರು ಇವತ್ತು ಬೆಳಗ್ಗೆ ಮಾಡಿರುವ ಅದ್ಭುತಗಳನ್ನು ಈ ಮೊಬೈಲಿಂದ ನಾನು ಟಾರ್ಚ್ ಹಾಕಿ ಪ್ರೇಯರ್ ಮಾಡಿದ ತಕ್ಷಣ ಟಾರ್ಚ್ ಹಾಕಿ ವಾಕ್ಯ ಓದುವಾಗ ಸ್ವಲ್ಪ ಲೈಟ್ ಡಿಮ್ ಇತ್ತು. ನಿನ್ನಿನ ತನಕ ನಾನು ನೋಡಿನ ಡಿಮ್ ಇತ್ತು. ಆಮೇಲೆ ಸಹ ಈ ಲೈಟ್ ನಾನು ಟಾರ್ಚ್ ಓಪನ್ ಮಾಡಿ ಬೈಬಲ್ ಮೇಲೆ ಹಾಕಿದ. ಹಲ್ಲೆಲೂಯಾ. ಆ ಬೈಬಲ್ ಮೇಲೆ ಹಾಕಿದಾಗ ಸಹ ಅದರ ಲೈಟ್ ಹೆಂಗಿತ್ತು ಅಂದರೆ ಸ್ವಲ್ಪ ಡಿಮ್ ಇತ್ತು. ಡಿಮ್ ಇರುವಾಗ ನಾನು ಹಾಗೆ ಒಂದೇ ಒಂದು ಸೆಕೆಂಡಲ್ಲಿ ಅದಕ್ಕಿರುವಂಥ ಬೆಳಕು 2 ಪಟ್ಟು ಬೆಳಕು ಆ ಬೈಬಲ್ ಮೇಲೆ ಬಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಅಂದ್ಕೊಂಡಿದ್ದ ಸಲ ಮೊಬೈಲ್ ಹಳಿದಿದೆ, ಆದರೆ ಇಷ್ಟೇ ಬೀಳ್ಬೋದೇನೋ ಅಂದ್ಕೊಂಡಿದ್ದೆ. ಆದರೆ ಆ ಒಂದು ಸೆಕೆಂಡಲ್ಲಿ ದೇವರು ಆ ಲೈಟಿಗೆ 2 ಪಟ್ಟು ಬೆಳಕಾಗಿ ಮಾರ್ಪಡಿಸಿದನು. ಹಲ್ಲೆಲೂಯಾ. ಇದು ಕಣ್ಣಾರೆ ನಾನು ಇವತ್ತು ನೋಡಿರುವ ಸಾಕ್ಷಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಮಾತಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಹೊತ್ತು ಬೆಳಗ್ಗೆ ಹೀಗೆ ಮಾತಾಡಿದ್ದಾನೆ. ಹಲ್ಲೆಲೂಯಾ. ಬನ್ನಿ ಆ ವಾಕ್ಯ ಓದಿಕೊಂಡು ಬರೋಣ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ. ಹಲ್ಲೆಲೂಯಾ. ದೇವರು ವಾಕ್ಯವನ್ನು ಬೈಬಲನ್ನು ಓಪನ್ ಮಾಡಿದ ತಕ್ಷಣವೇ ಅದೇ ವಾಕ್ಯವನ್ನು ಎದುರು ಕೊಡುತ್ತಾರೆ. ಹಲ್ಲೆಲೂಯಾ. ಅಂದರೆ ಯೇಸು ಕ್ರಿಸ್ತನು ಮಾತಾಡಿರುವುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಾತಾಡ ಬೈಬಲ್ ಮುಖಾಂತರ ದೇವರು ಮಾತಾಡುತ್ತಾರೆ, ಮನುಷ್ಯನ ಮುಖಾಂತರ ದೇವರು ಮಾತಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತದೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತಂದರೆ, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನಾವು ಯೇಸುವಿನಲ್ಲಿ ಕಲಿತುಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವಿನಲ್ಲಿ ಕಲಿತುಕೊಳ್ಳಬೇಕು. ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ನಾವು ಪ್ರತಿದಿನ ಧ್ಯಾನ ಮಾಡುವಾಗ ಆ ಪವಿತ್ರಾತ್ಮ ನಮಗೆ ಸಹಾಯ ಮಾಡುತ್ತಾನೆ. ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಇರುವಾಗ ಒಬ್ಬ ಶಿಷ್ಯನು ಹೇಳುತ್ತಾನೆ, ನನ್ನನ್ನು ಪ್ರಾರ್ಥನೆ ಮಾಡೋದನ್ನು ಕಲಿಸಿಕೊಡು ಎಂಬುದಾಗಿ ಹೇಳುತ್ತಾನೆ. ಅದೇ ಪ್ರಕಾರ ನಾವು ಪವಿತ್ರಾತ್ಮ ಬೇಡಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡು, ಪ್ರಾರ್ಥನೆ ಮಾಡೋದಕ್ಕಾಗಿ ಕಲಿಸಿಕೊಡು ಎಂಬುದಾಗಿ ಕೇಳುವವರಾಗಿರಬೇಕು. ಒಂದು ವೇಳೆ ವಾಕ್ಯ ಓದೋದಕ್ಕೆ ಬರೋದಿಲ್ಲವೋ, ಆ ವಾಕ್ಯ ಓದೋದನ್ನು ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿಯನ್ನು ಕೇಳಿಕೊಳ್ಳಬೇಕು, ನನ್ನನ್ನು ಪ್ರಾರ್ಥಿಸುವುದಕ್ಕಾಗಿ ಕಲಿಸಿಕೊಡು. ಪವಿತ್ರಾತ್ಮನೇ ನಾನು ವಾಕ್ಯವನ್ನು ಓದಬೇಕು, ನನಗೆ ಸಹಾಯ ಮಾಡೆಂದು ನಾವು ಕೇಳಬೇಕು. ಆಗ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಮಗೆ ಸಹಾಯ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದು ನಮಗೆ ಏನು ಬರುವುದಿಲ್ಲವೋ ಅದನ್ನೆಲ್ಲ ದೇವರು ಕಲಿಸಿಕೊಡುತ್ತಾನೆ. ಇಲ್ಲಿ ವಾಕ್ಯದಲ್ಲಿ ಹಾಗೆ ಹೇಳುತ್ತಿರೋದು, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು ಎಂಬುದಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ನನ್ನನ್ನು ನಿನ್ನ ಆತ್ಮದಿಂದ ತುಂಬು ಎಂದು ಕೇಳಿಕೊಳ್ಳಬೇಕು. ನಾನು ಮಾಡಿರುವ ಎಲ್ಲ ಪಾಪಗಳನ್ನು ದೇವರ ಮುಂದೆ ತಂದಿಡಬೇಕು. ಅಪ್ಪ, ನಾನು ನಿನಗೆ ವಿರೋಧವಾಗಿ ಈ ಪಾಪ ನಾನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡು ಎಂದು ಕೇಳಬೇಕು. ಯೇಸು ಕ್ರಿಸ್ತನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಆ ದೇವರ ಬಳಿಗೆ ಬಂದು ನಾನು ಏನು ಮಾಡಿದ್ದೀನೋ ಅದು ನನಗೆ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. ನಾನು ಏನು ಮಾಡಿದ್ದೀನೋ ಅದು ನನಗೆ ಗೊತ್ತುಂಟು. ಅದಕ್ಕಾಗಿ ನಂದು ನಾನೇ ಬಂದು ಯೇಸು ಕ್ರಿಸ್ತನ ಹತ್ತಿರ ಮೊಳಕಾಲೂರಿ ನಾವು ಬೇಡಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ನಾನು ನಿನಗೂ ಮತ್ತು ಪರಲೋಕಕ್ಕೂ ವಿರುದ್ಧವಾಗಿ ಈ ಕಾರ್ಯ ನಾನು ಮಾಡಿದ್ದೇನೆ ಸ್ವಾಮಿ, ದಯಮಾಡಿ ನನ್ನನ್ನು ಕ್ಷಮಿಸು ಎಂದು ಕೇಳುವಾಗ ಯೇಸು ಕ್ರಿಸ್ತನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಬರೀ ಕ್ಷಮಿಸದ ಮಾತ್ರವಲ್ಲ, ನಿನ್ನನ್ನು ಪರಲೋಕದ ಜ್ಞಾನದಿಂದ ನಿನ್ನನ್ನು ತುಂಬುತ್ತಾನೆ. ಪ್ರೈಸ್ ದಿ ಲಾರ್ಡ್. ಪರಲೋಕದಾಗಿರುವಂಥ ಜ್ಞಾನದಿಂದ ಆ ಯೇಸು ಕ್ರಿಸ್ತನು ನಿನ್ನನ್ನು ತುಂಬುತ್ತಾರೆ. ಹಲ್ಲೆಲೂಯ. ಆ ಯೇಸು ಕ್ರಿಸ್ತನು ನಿನ್ನನ್ನು ತುಂಬಿದ ಮೇಲೆ ಯಾವ ರೀತಿ ದಾವೀದನಿಗೆ ಸೌಲನು ಬಂದು ಅಭಿಷೇಕ ಮಾಡಿದನೋ, ಪರಲೋಕದಾಗಿರುವಂಥ ಯೇಸು ಕ್ರಿಸ್ತನು ನಿನ್ನನ್ನು ಅಭಿಷೇಕ ಮಾಡುತ್ತಾರೆ, ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ನಿನ್ನನ್ನು ದೇವರು ಕೈ ಬಿಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯನು ಕೈ ಬಿಡಬಹುದು, ಎಷ್ಟೇ ಅವನು ಕ್ಲೋಸ್ ಆಗಿರ್ಬೋದು, ಎಷ್ಟೇ ಅವನು ಪ್ರೀತಿ ಉಳ್ಳವನಾಗಿರ್ಬೋದು, ಅವನು ಸಮಯ ಬಂದಿದಾಗ ನಮ್ಮಿಂದ ದೂರ ಹೋಗುತ್ತಾನೆ. ಆದರೆ ನಜರೇತಿನ ಯೇಸು ಕ್ರಿಸ್ತನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ನೀನು ಆತನ ಮಗನಾಗಿದ್ದೀಯಾ, ನೀನು ಆತನ ಮಗಳಾಗಿದ್ದೀಯಾ. ನಿನ್ನನ್ನು ದೇವರು ತನ್ನ ಸ್ವರೂಪದಲ್ಲಿ ರೂಪಿಸಿದ್ದಾನೆ, ನಿನ್ನನ್ನು ದೇವರು ಹೆಸರಿಡಿದು ಕರೆದಿದ್ದಾನೆ. ಅದಕ್ಕಾಗಿ ದೇವರು ನಿನ್ನನ್ನು ಯಾವತ್ತೂ ಮರೆತು ಹೋಗುವನಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನನ್ನು ಯಾವತ್ತೂ ಮರೆತು ಹೋಗುವನಲ್ಲ. ಆ ದೇವರು ಯಾವಾಗಲೂ ನಿನ್ನ ಸಂಗಡ ಇರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಯಾವಾಗಲೂ ನಿನ್ನ ಸಂಗಡ ಇರುತ್ತಾರೆ. ನಿನಗೆ ಬರುವಂಥ ಎಲ್ಲ ವಿಪತ್ತುಗಳಿಂದ ದೇವರು ಬಿಡಿಸುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ದೇವರು ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಆ ದೇವರು ನಿನಗೆ ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ನಿನಗೆ ದೇವರು ಹೇಳ್ತಾರೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಿನ್ನನ್ನು ನಾನು ಬರಮಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಿನ್ನನ್ನು ಬರಮಾಡುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾರೆ. ಹಸಿರುಗಾವಲುಗಳಲ್ಲಿ ನಿನ್ನನ್ನು ತಂಗಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಆ ಒಂದು ವಚನದಿಂದ ಹಾಡುತ್ತಿರಲ್ಲ, ನಾನೇ ನಂಬಿದಾತನೇ ನೀನೇ ನಂಬಿಗಸ್ತನೆ ಎಂಬುದಾಗಿ. ಹಲ್ಲೆಲೂಯ. ನಾವು ಜಸ್ಟ್ ನಂಬಿದೆವು, ಆ ನಂಬಿಕೆ ಹುಟ್ಟಿಸಿದ ಆತನು ಸಹ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ನಂಬಿಕೆ ಹುಟ್ಟಿಸಿದ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಪೂರೈಸುವ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನೀನು ಪೇತ್ರನ ಹಾಗೆ ಆ ಗಾಳಿಯನ್ನು ನೋಡಬೇಡ. ನೀನು ನೋಡಬೇಕಾಗಿರುವುದು ಯೇಸು ಕ್ರಿಸ್ತನ ಮುಖ ನೋಡಬೇಕು. ಯೇಸು ಕ್ರಿಸ್ತನ ಹಸ್ತವನ್ನು ನೀನು ನೋಡಬೇಕು. ಆತನ ಮುಖ ನೀನು ನೋಡುವಾಗ ನಿನ್ನ ಮುಖ ಪ್ರಕಾಶಿಸುತ್ತದೆ. ಹಲ್ಲೆಲೂಯ. ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯ. ತಿಪ್ಪೆಯಿಂದ ಎತ್ತಿ ದೇವರು ನಿನ್ನನ್ನು ಒಳ್ಳೆ ಸ್ಥಾನದಲ್ಲಿ ಕೂಡುವಂತೆ ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ದೇವರಾಗಿರುತ್ತಾನೆ. ಆತನು ನಿನಗೆ ತಂದೆಯಾಗಿದ್ದಾನೆ, ನಿನಗೆ ಸ್ನೇಹಿತನಾಗಿದ್ದಾನೆ. ನಿನಗೆ ಬರುವಂಥ ಎಲ್ಲ ಕಷ್ಟಗಳಲ್ಲಿ ನೀನು ಯೇಸುವಿನ ಜೊತೆಯಲ್ಲಿ ಹಂಚಿಕೋ ಹೊರತು ಮನುಷ್ಯನನ್ನು ಯಾವತ್ತೂ ಇವನು ನನ್ನವನು, ಇವನು ಸ್ವಂತದವನೆಂದು ಹಂಚಿಕೊಳ್ಳಬೇಡ. ಯಾಕಂದರೆ ಗೊತ್ತಾ, ಆ ನಮ್ಮ ಕಷ್ಟಗಳನ್ನು ಕೇಳಿಕೊಂಡು
ನಮ್ಮ ಹಿಂದೆ ಹೋಗಿ ಅವರು ಜೋಕ್ಸ್ ಮಾಡ್ಬೋದು. ಆದರೆ ಅದೇ ನನ್ನ ಯೇಸು ಕ್ರಿಸ್ತನು, ಆತನಿಗೆ ನಾವು ಮಕ್ಕಳಾಗಿದ್ದೇವೆ. ನಮಗೆ ಬಂದಂಥ ಕಷ್ಟಗಳನ್ನು ನಾವು ಯೇಸುವಿನ ಮುಂದೆ ಹಂಚಿಕೊಳ್ಳಬೇಕು. ನಾವು ಯೇಸುವಿನ ಮುಂದೆ ಹಂಚಿಕೊಳ್ಳುವಾಗ ಆತನು ನಿನ್ನನ್ನು ನೋಡಿ ನಗುವುದಿಲ್ಲ. ಆತನು ಸಹ ನಿನ್ನ ಕಷ್ಟದಲ್ಲಿ ಆತನು ಕಣ್ಣೀರು ಸುರಿಸುತ್ತಾನೆ. ಹಲ್ಲೆಲೂಯಾ. ಮತ್ತೆ ನಿನಗೆ ಹೇಳೋ ಧೈರ್ಯ ಕೊಡುತ್ತಾನೆ. ಭಯಪಡಬೇಡ ಮಗಳೇ, ಮಗನೇ, ನೀನು ಭಯಪಡಬೇಡ. ನನ್ನ ಧರ್ಮದ ಬಲಗೈಯಿಂದ ನಿನ್ನನ್ನು ಆಶ್ಚರ್ಯವಾದ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈ ನಿನಗೆ ಆಶ್ರಯವಾಗಿ ಇಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ನೀವು ಕೇಳಬೇಕಾಗಿರುವುದು, ನೀವು ಹೇಳಬೇಕಾಗಿರುವುದು ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ. ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ನಿಮ್ಮೊಳಗಿರುವಂಥದ್ದೆಲ್ಲ ಆತನ ಮುಂದೆ ಬಿಚ್ಚಿಡಬೇಕು. ಹಲ್ಲೆಲೂಯಾ. ಯಾಕಂದರೆ ದೇವರು ಹೇಳುತ್ತಾ ಇದ್ದಾನೆ, ನಾನು ನಿನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ನೀನು ಎಷ್ಟೇ ಕೆಟ್ಟೋಗಿದ್ರು ನಿನ್ನನ್ನು ನಾನು ಅನಾಥನಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಯೆರೆಮೀಯ ಪ್ರವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಕುಂಬಾರನು ಗಡಿಗೆ ಮಾಡುತ್ತಾ ಇದ್ದಿದ್ದನು. ಹಲ್ಲೆಲೂಯಾ. ಆ ಕುಂಬಾರನು ಮಾಡುತ್ತಿರುವಾಗ ಕೈ ತಪ್ಪಿ ಹೋಗಿ ಅದನ್ನು ಬಿದ್ದು ಕೆಟ್ಟು ಹೋಗಿದಾಗ ಮತ್ತೆ ಅದನ್ನು ತಗೊಂಡು, ಹಲ್ಲೆಲೂಯಾ, ಮತ್ತೆ ಅದು ತಗೊಂಡು ಆತನೇನು ಮಾಡ್ತಾನೆ ಗೊತ್ತಾ? ಆತನಿಗೆ ಸರಿ ಬೀಳುವ ಹಾಗೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಆತನ ನಾಮ ಮಹಿಮೆ ಬರುವ ರೀತಿಯಲ್ಲಿ ಮಾಡುತ್ತಾನೆ. ಅದಕ್ಕೆ ಅಷ್ಟು ಸುಂದರವಾಗಿ ದೇವರು ಮಾಡುತ್ತಾನೆ. ಬಿದ್ದಿರುವುದು ನಿಜನೇ, ಆದರೆ ದೇವರು ವಚನದ ಹೇಳುತ್ತದೆ, ಧರ್ಮಿ 7 ಬಾರ್ ಗಿರೇಗಾ ಫಿರ್ ಭಿ ಉಠೇಗಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತೆ ಏಳುವನು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಲೋಕದಾಗಿರುವಂಥ ದೇವರು ನಿಮಗಾಗಿ ಪ್ರತಿ ಕ್ಷಣ ಚಿಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ಇಸ್ರಾಯೇಲನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಯಾಕೋಬನ ಹೆಸರು ಚೇಂಜ್ ಮಾಡಿರುವ ದೇವರು ಈ ಹೊತ್ತು ಜೀವಿತವಾಗಿದ್ದಾನೆ. ಜಾಬೀದನ ಹೆಸರು ಚೇಂಜ್ ಮಾಡಿರುವ ದೇವರು ಈ ಹೊತ್ತು ಜೀವಿತವಾಗಿದ್ದಾರೆ. ಯೋಬನ ಕುಟುಂಬ ಮತ್ತೆ ಕಟ್ಟಿರುವ ದೇವರು ಈ ಹೊತ್ತು ಜೀವಿತವಾಗಿದ್ದಾರೆ. ನಾವು ಆ ದೇವರನ್ನೇ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಆ ದೇವರ ಹೊರತು ಬೇರೆ ಎಲ್ಲೂ, ಪಾತಾಳದಲ್ಲಾಗಲಿ, ಭೂಮಿ ಮೇಲಾಗಲಿ, ಆಕಾಶದಲ್ಲಾಗಲಿ ಆತನ ಹೊರತು ದೇವರಿಲ್ಲ. ಹಲ್ಲೆಲೂಯಾ. ಯೇಸುವಿನ ಮೇಲೆ ನೀನು ನಂಬಿಕೆ ಇಡುವಾಗ ನಿನ್ನಲ್ಲಿರುವ ಕಷ್ಟಗಳನ್ನು ಯೇಸುವಿನ ನಾಮದಲ್ಲಿ ದೂರವಾಗುತ್ತವೆ. ಆ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ನೀನು ಯೇಸುವಿನ ನಾಮದಲ್ಲಿ ಭರವಸೆ ಇಡುವುದಾದರೆ ನೀನು ಇದ್ದಾಗೆ ಇರುವುದಿಲ್ಲ. ನಿನ್ನ ಲೈಫ್ ದೇವರು ಚೇಂಜ್ ಮಾಡುತ್ತಾರೆ. ನಿನ್ನನ್ನು ದೇವರು ಉದ್ಧಾರ ಮಾಡುತ್ತಾರೆ. ನಿನ್ನನ್ನು ದೇವರು ತನ್ನ ನಾಮಕ್ಕೆ ಮಹಿಮೆ ತರುವ ರೀತಿಯಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನೀನು ಯಾವ ಸ್ಥಳದಲ್ಲಿ ಕಾಲಿಕ್ಕುತ್ತೀಯೋ ಆ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ತರುವ ರೀತಿಯಲ್ಲಿ ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ದೇವರಲ್ಲಿ ಬೇಡಿಕೋ. ನೀನು ದೇವರಲ್ಲಿ ಬೇಡಿಕೊಳ್ಳೋದಾದರೆ ಪರಲೋಕದ ಬಾಗಿಲನ್ನು ತೆರೆದು ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಆ ಆಶೀರ್ವಾದವು ನಿನ್ನಿಂದ ಯಾರು ದೂರ ಮಾಡೋಕ್ಕಾಗೋದಿಲ್ಲ. ಆ ಆಶೀರ್ವಾದವು ನಿನ್ನಿಂದ ಯಾರು ದೂರ ಮಾಡೋಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನು ನಿನಗೆ ಆಶೀರ್ವಾದ ಮಾಡುತ್ತಾನೆ. ನಿನಗಾಗಿ ಪರಲೋಕದಲ್ಲಿ ಬಾಗಿಲನ್ನು ತೆರೆದಿಡುತ್ತಾನೆ. ಹಲ್ಲೆಲೂಯಾ. ನೀನು ಯಾವಾಗ ಬೇಕಾದರೂ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಮಾಡ್ಬೋದು. ಮಧ್ಯರಾತ್ರಿಯಲ್ಲೂ ಪ್ರಾರ್ಥನೆ ಮಾಡ್ಬೋದು. ನೀನು ಹಗಲಲ್ಲೂ ಪ್ರಾರ್ಥನೆ ಮಾಡ್ಬೋದು. ದೇವರು ನಿನ್ನ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಯಾವ ಜನದ ಮುಂದೆ ನೀನು ಬಿದ್ದಿದೆಯೋ ಅದೇ ಜನದ ಮುಂದೆ ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ಹಲ್ಲೆಲೂಯಾ. ನಾವು ಕ್ರಿಸ್ತನ ಮಕ್ಕಳಿದ್ದೇವೆ. ನಾವು ಯೇಸುವಿನ ಮಕ್ಕಳಿದ್ದೇವೆ. ನಮ್ಮ ಭರವಸೆ ಯೇಸುವಿನ ಮೇಲೆ ಇಡಬೇಕು. ಈ ಲೋಕದಾಗಿರುವಂಥ ಶ್ರೀಮಂತನ ಮೇಲೆ ನಾವು ಭರವಸೆ ಇಡುವುದಕ್ಕಿಂತಲೂ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಬೇಕು.
ಲೋಕದಾಗಿರುವಂಥ ವ್ಯಕ್ತಿ ಸಮಯ ಬಂದಿದಾಗೆ ನಮ್ಮಿಂದ ದೂರ ಹೋಗುತ್ತಾನೆ. ಆದರೆ ಪರಲೋಕದಾಗಿರುವಂಥ ತಂದೆ ಹೇಳುತ್ತಾನೆ, ನಾವು ಪಾಪಿಗಳ ಆಗಿರುವಾಗಲೂ ಯೇಸು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಾವು ಪಾಪಿಗಳಾಗಿರುವಾಗಲೂ ಯೇಸು ನಮ್ಮನ್ನು ಪ್ರೀತಿಸಿದ್ದಾನೆ. ನಾವೆಲ್ಲ ಚೆನ್ನಾಗಿರುವಾಗ ನಮ್ಮ ಬಂಧು ಬಳಗದವರು ಬರ್ಬೋದು, ನಮ್ಮಲ್ಲಿರುವ ಫ್ರೆಂಡ್ಗಳು ಬರ್ಬೋದು. ಆದರೆ ನಾನು ಕಷ್ಟದಲ್ಲಿರುವಾಗ, ನಾನು ಕುಗ್ಗಿ ಹೋದಾಗ, ಅಯ್ಯೋ ನಾನು ಈ ಲೋಕದಲ್ಲಿ ಇರೋದು ವ್ಯರ್ಥ ಅಂತ ಹೇಳಿದಾಗ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ನಿನ್ನ ಬಳಿಯಲ್ಲಿ ಬರುತ್ತಾನೆ. ಯಾಕಂದ್ರೆ ಗೊತ್ತಾ, ನಿನಗೆ ಈ ಭೂಮಿ ಮೇಲೆ ಇಟ್ಟಿರುವುದು ದೇವರಿಗೆ ಒಂದು ಉದ್ದೇಶವಿದೆ. ಆ ಉದ್ದೇಶ ನೆರವೇರಬೇಕಾದ್ರೆ ನೀನು ಆತನಿಗೆ ಬೇಕು. ಅಯ್ಯೋ ನಂದು ಮುಗಿದೋಯ್ತು, ನಾನು ಈ ಲೋಕದಲ್ಲಿ ಇರುವುದು ಬೇಡ ಎಂದು ಚಿಂತೆ ಮಾಡಬೇಡ. ನೀನು ಕರ್ತನಾದ ಯೇಸುವಿನ ಮಗನು, ಯೇಸುವಿನ ಮಗಳು. ನಿನ್ನ ಮೇಲೆ ಯೇಸುವಿಗೆ ಒಂದು ಉದ್ದೇಶವಿದೆ. ಆ ಉದ್ದೇಶ ನೆರವೇರಬೇಕಾದ್ರೆ, ಯೇಸು ಕ್ರಿಸ್ತನದು ನೆರವೇರಿಸಬೇಕಾದ್ರೆ ನೀನೇ ಯೇಸು ಕ್ರಿಸ್ತನಿಗೆ ಬೇಕು. ಯಾಕಂದರೆ ಆತನು ಒಡಂಬಡಿಕೆ ಮಾಡಿಕೊಂಡಿರೋದು ನಿನ್ನ ಜೊತೆಯಲ್ಲೇ, ಅಬ್ರಾಹ್ಮನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದ ಹಾಗೆ. ಹಲ್ಲೆಲೂಯಾ. ನಿನ್ನ ಜೊತೆಯಲ್ಲಿ ಕ್ರಿಸ್ತನಿಗೆ ಒಂದು ಪ್ಲಾನ್ ಇದೆ. ನೀನು ಯಾವತ್ತೂ ನಂದು ಮುಗಿದೋಯ್ತು ಅಂತ ಹೇಳಬಾರದು. ನನ್ನ ಜೊತೆಯಲ್ಲಿ ಕರ್ತನಿದ್ದಾನೆ ಅಂತ ಹೇಳಬೇಕು. ನೀನು ಎಷ್ಟೇ ಕೆಸರಲ್ಲಿ ಬಿದ್ದರು, ಎಷ್ಟೇ ಕೆಳಗೆ ಬಿದ್ದರು, ನೀ ಹೇಳಬೇಕು, ನನ್ನನ್ನು ಎತ್ತುವುದಕ್ಕಾಗಿ ನನ್ನ ತಂದೆ ಇದ್ದಾನೆ, ಪರಲೋಕದಲ್ಲಿ ನನ್ನ ತಂದೆ ಇದ್ದಾನೆ. ಆತನು ಬಂದು ನನ್ನನ್ನು ಎತ್ತುತ್ತಾನೆ. ಆತನು ಬಂದು ನನ್ನ ಗಾಯಗಳನ್ನು ಶುದ್ಧ ಮಾಡುತ್ತಾನೆ. ಆತನು ಬಂದು ನನ್ನ ಒಳಗಿರುವ ರೋಗ ಸುಸ್ಥ ಮಾಡುತ್ತಾನೆ. ಆತನು ಬಂದು ನನ್ನ ಚಿಂತೆ ಭಾರಗಳನ್ನೆಲ್ಲ ದೂರ ಮಾಡುತ್ತಾನೆಂದು ನಿನ್ನ ಬಾಯಿಂದ ನೀನು ನುಡಿಯಬೇಕು. ಯಾವಾಗ ನಿನ್ನ ಬಾಯಿಂದ ನೀನು ನುಡಿಯುತ್ತೋ ಆವಾಗ ನಿನಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ನೀನು ಪಡ್ಕೊಳ್ಳೋಕ್ಕಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಿನ್ನ ಬಾಯಿಂದ ನೀನು ಅರಿಕೆ ಮಾಡ್ತೀಯೋ ಆಗ ನಿನಗಾಗಿ ಯುದ್ಧ ಮಾಡುವ ಯೇಸು ಕ್ರಿಸ್ತನು ನಿನಗಾಗಿ ಯುದ್ಧ ಮಾಡಿ ನಿನಗೆ ಬರಬೇಕಾಗಿರುವ ಎಲ್ಲ ಪಾಲುಗಳನ್ನು ನಿನಗೆ ಬರುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ನಿನಗೆ ತಲುಪಬೇಕಾದ, ನಿನಗೆ ಸಿಗಬೇಕಾದ ಎಲ್ಲ ಆಸ್ತಿ ಪಾಸ್ತಿಗಳನ್ನು ದೇವರು ಅವು ಸಿಗುವಂತೆ ಕೃಪೆ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ನಿನಗೆ ಸಿಗಬೇಕಾದ ಗೌರವವನ್ನು ಯೇಸು ಸಿಗುವಂತೆ ಮಾಡುತ್ತಾನೆ. ಇವತ್ತು ಗೌರವವನ್ನು ಕಳ್ಕೊಂಡಿರ್ಬೋದು, ಅದಕ್ಕೆ 2ರಷ್ಟು ಗೌರವ ದೇವರು ಕೊಡುತ್ತಾನೆ. ಆತನ ಹೆಸರು ನಜರೇತಿನ ಯೇಸು ಕ್ರಿಸ್ತನಾಗಿದೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ಮೂಲಕವಾಗಿ ನಿನಗೆ 2ರಷ್ಟು ಮಾನ ಬರುತ್ತದೆ. ನಿನಗೆ 2ರಷ್ಟು ಕಳ್ಕೊಂಡಿರುವುದೆಲ್ಲವೂ ಬರುತ್ತದೆ. ಹಲ್ಲೆಲೂಯಾ. ನೀವು ಯಾರು ಬಡವರಲ್ಲ, ನೀವು ರಾಜಾದಿರಾಜನ ಮಕ್ಕಳು. ನೀವು ಬಾಯಿ ಬಿಚ್ಚಿ ಬೇಡುವಾಗಲೇ ಪರಲೋಕದಾಗಿರುವಂಥ ದೇವರು ನಿಮಗಾಗಿ ಅದನ್ನು ಒದಗಿಸಿ ಕೊಡುವುದಕ್ಕಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಯಾವಾಗಲೂ ಒಳ್ಳೆಯದನ್ನು ನುಡಿಯಬೇಕು. ನೀವು ಯಾವಾಗ ಒಳ್ಳೆಯದನ್ನು ನುಡಿಯುತ್ತೀರೋ ಅದು ಯೇಸು ಕ್ರಿಸ್ತನು ಒಳ್ಳೆಯದನ್ನೇ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗಲೂ ನಾವು ಒಳ್ಳೆಯದನ್ನು ನುಡಿಯಬೇಕು. ಒಳ್ಳೆಯದು ನುಡಿಯುವಾಗಲೇ ಯೇಸು ನಮಗೆ ಒಳ್ಳೆಯದು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಕೈ ಇಟ್ಟು ಮಾಡುವ ಕೆಲಸವನ್ನು ಇದು ನನ್ನ ತಂದೆ ಕೊಟ್ಟಿರುವುದೆಂದು ಹೇಳಬೇಕು. ಇದು ಯೇಸು ಕ್ರಿಸ್ತನ ಈ ಕೆಲಸ ಆಶೀರ್ವಾದ ಮಾಡಿಕೊಟ್ಟಿದ್ದಾನೆಂದು ನಾವು ನುಡಿಯಬೇಕು. ಸೈತಾನ ಕೆಲಸ ನಿಮ್ಮಿಂದ ಕಿತ್ತುಕೊಳ್ಳೋದಕ್ಕೆ ಬರುತ್ತದೆ, ಆದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕೆಲಸ ನಿಮ್ಮದಾಗುತ್ತದೆ. ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದರೆ ಭಯಪಡಬೇಡ. ಕುಟುಂಬದಲ್ಲಿ ಫೇಲ್ಯೂರ್ ಆದರೆ ಭಯಪಡಬೇಡ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ. ಇದು ಯುದ್ಧ ನಿನ್ನದಲ್ಲ, ಇದು ಯುದ್ಧ ಯೆಹೋವನದು. ಪ್ರೈಸ್ ದಿ ಲಾರ್ಡ್. ಈ ಯುದ್ಧ ಯೆಹೋವ ದೇವರದಿದೆ. ನೀನು ಸುಮ್ಮನಿದ್ದರೆ ಸಾಕು ಎಂದು ಪವಿತ್ರಾತ್ಮ ಹೇಳುತ್ತದೆ. ಆ ಗಳಿಗೆಗೆ ಬೇಕಾದ ಮಾತುಗಳನ್ನು ನಾನು ನಿನಗೆ ಕಲಿಸಿಕೊಡುತ್ತೇನೆ ಅಂತ ಹೇಳುತ್ತದೆ. ಹಲ್ಲೆಲೂಯಾ. ನೀನು ಸುಮ್ಮನಿದ್ದರೆ ಸಾಕು, ದೇವರು ನಿನಗಾಗಿ ಯುದ್ಧ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಸೌಲನನ್ನು ಪೌಲನಾಗಿ ಮಾರ್ಪಡಿಸಿರುವ ಯೇಸು ಕ್ರಿಸ್ತನು ನಿನ್ನನ್ನು ಸಹ ಮಾರ್ಪಡಿಸುವ ದೇವರಾಗಿದ್ದಾನೆ.
ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಂಬಿಕೆ ಇಡು. ಈ ವಾಕ್ಯದಲ್ಲಿ ನೀನು ನಂಬಿಕೆ ಇಡುವಾಗ ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾನೆ. ಇಲ್ಲಿ ದೇವರು ತಾನೇ ಕಲಿಸಿಕೊಡುತ್ತೇನೆ ಅಂತ ಹೇಳ್ತಾನೆ. ಮುಂದಿನ ವಚನ ಓದೋಣ. ಹಲ್ಲೆಲೂಯ. ತಂದೆ ಮಗನ ಮೇಲೆ ಮಮತೆ ಇಟ್ಟು, ತಂದೆ ಮಗನ ಮೇಲೆ ಮಮತೆ ಇಟ್ಟು, ದೇವರು ನಿನ್ನ ಮೇಲೆ ಮಮತೆ ಇಟ್ಟು, ದೇವರು ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟು ಅವನಿಗೆ ಮಗನ ಮೇಲೆ ಮಮತೆ ಇಟ್ಟು ನಾನು ಮಾಡುವಗಳನ್ನೆಲ್ಲ ಅವನಿಗೆ ತೋರಿಸುತ್ತೇನೆ. ನಾನು ಮಾಡುವುದನ್ನೆಲ್ಲ ಅವನಿಗೆ ತೋರಿಸುತ್ತೇನೆ. ಇದು ಅಲ್ಲದೆ ಅವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವೆನು. ಹಲ್ಲೆಲೂಯ. ಇಲ್ಲಿ ದೇವರು ಹೇಳ್ತಿರೋದು, ಆತನ ಮಾಡಿದಕ್ಕಿಂತ ದೊಡ್ಡ ಕೆಲಸ ನಿನ್ನನ್ನು ತೋರಿಸುತ್ತೇನೆಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ಮಾಡಿದಕ್ಕಿಂತ ದೊಡ್ಡ ಕೆಲಸ ನಿನ್ನ ಕೈಯಲ್ಲಿ ಕೊಡುತ್ತೇನೆಂದು ಹೇಳ್ತಾ ಇದ್ದಾನೆ. ನೀನು ಆತನಲ್ಲಿ ನಂಬಿಕೆ ಇಡು, ಆತನಲ್ಲಿ ಭರವಸೆ ಇಡು, ಆತನೇ ನಿನ್ನ ಅಗತ್ಯ ಪೂರೈಸುತ್ತಾನೆ. ನೀನು ದೇವರ ವಚನದಲ್ಲಿ ಬರೆದಿರುವುದು ಯಾವುದು ಸುಳ್ಳಾಗೋದಿಲ್ಲ, ಅದು ನಿಜವಿದೆ, ಅದೇ ದೇವರಿದೆ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ಹೇಳಿರುವುದು, ನಾನು ಮಾಡಿರೋದಕ್ಕಿಂತ ದೊಡ್ಡ ಕೆಲಸ ಮಗನನ್ನು ತೋರಿಸುವೆನೆಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಯೇಸುವಿನಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಸಾಗುವಾಗ ಈ ವಚನದಲ್ಲಿ ಬರೆದಿರುವುದು ಎಲ್ಲವೂ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ನೀನು ಯೇಸುವಿನಲ್ಲಿ ಭರವಸೆ ಇಡು. ಯೇಸು ಕ್ರಿಸ್ತನ ಬಂದು ನಿನಗೆ ಕೊಡಬೇಕಾಗಿರುವ ಎಲ್ಲ ಪಾಲುಗಳನ್ನು ಕೊಟ್ಟು ಆತ ನಿನಗೆ ತಂದೆ ಆಗಿ ಯಾವ ರೀತಿ ಮೋಸೆ ಸಂಗಡ ದೇವರಿದ್ದನೋ ನಿನ್ನ ಸಂಗಡಲು ದೇವರಿದ್ದು ನೀನು ನಡಿಬೇಕಾದ ಮಾರ್ಗಗಳನ್ನೆಲ್ಲ ದೇವರು ಸಿದ್ಧ ಮಾಡುತ್ತಾರೆ. ದೇವರು ಆ ಮಾರ್ಗಗಳಲ್ಲಿ ನಿನಕ್ಕಿಂತ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡುತ್ತಾರೆ. ಯಾಕಂದರೆ ನೀನು ಆತನಿಗೆ ಮಗನಾಗಿದೆಯಾ, ನೀನು ಆತನಿಗೆ ಮಗಳಾಗಿದೆಯಾ, ನೀನು ಯೇಸುವಿನಲ್ಲಿ ಭರವಸೆ ಇಡು. ಯೇಸುವೇ ನಿನ್ನ ಅಗತ್ಯ ಪೂರೈಸುತ್ತಾರೆ. ಯೇಸುವೇ ನಿನಗೆ ಗೌರವವಾದ ಪಾತ್ರೆಯನ್ನಾಗಿ ಮಾರ್ಪಡಿಸುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸುವೇ ನಿನಗೆ ಗೌರವವಾದ ಪಾತ್ರೆಯನ್ನಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರಲ್ಲಿ ಭರವಸೆ ಇಡು. ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿಡುತ್ತಾರೆ. ಹಲ್ಲೆಲೂಯ. ಹಗಲಲ್ಲಿ ಬರುವ ಬಾಣಕ್ಕೂ ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಭಯಪಡಬೇಡ. ಯಾಕಂದರೆ ಅದರ ಮಧ್ಯದಲ್ಲಿ ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನ ವೈರಿಗಳು ಧರ್ಮೋಪದೇಶ ದಲ್ಲಿ ವಾಕ್ಯ ಹೇಳುತ್ತದೆ, ನಿನ್ನ ವೈರಿಗಳು ನಿನ್ನ ಮುಂದೆ ಮಧುರಗೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಅವರಿಗಿದ್ದ ಎತ್ತರವಾದ ಪ್ರದೇಶಗಳಲ್ಲಿ ನೀನು ಸಂಚರಿಸುವೆ ಎಂಬುದಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ವಚನ ನಿನ್ನ ಜೀವನದಲ್ಲಿ ನೆರವೇರಬೇಕಾದರೆ ನೀನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟಂದರೆ ಎಲ್ಲ ವಾಗ್ದಾನಗಳನ್ನು ನಿನ್ನ ಜೀವಿತದಲ್ಲಿ ನೆರವೇರುತ್ತವೆ. ನೀನು ಒಂಟಿ ಎಂದು ಯಾವತ್ತೂ ತಿಳಿದುಕೊಳ್ಳಬೇಡ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಆತನೇ ನಿನ್ನ ಅಗತ್ಯಗಳನ್ನು ಪೂರೈಸುತ್ತಾನೆ. ಭಯಪಡಬೇಡ. ಯೇಸು ನಿನ್ನೊಂದಿಗೆ ಮಾತಾಡಿದ್ದಾರೆ ಈ ವಾಕ್ಯದ ಮುಖಾಂತರ. ಆ ವಾಕ್ಯವನ್ನು ಹಿಡಿದಿಟ್ಟುಕೊಂಡು ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ಎಲ್ಲದರಲ್ಲಿ ಜಯಶಾಲಿಯಾಗಿ ಕಾಣುವಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್.